ಓಂ ಶಕ್ತಿ ಪರಾಶಕ್ತಿ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ದಿನ ಮೊಟ್ಟ ಮೊದಲನೇ ಬಾರಿಗೆ 1/2025 ಜನವರಿ ಎಲ್ಲರಿಗೂ ಸಹ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿನ ಇಷ್ಟೊಂದು ನಾವು ನೆನೆಸ್ಕೋಬೇಕಾಗಿರೋದು ಒನ್ ಅಂಡ್ ಓನ್ಲಿ ನಮ್ಮ ಜನಪ್ರಿಯ ಶಾಸಕರು ಸಮೃದ್ಧಿ ಮಂಜಣ್ಣವರನ್ನ. ಯಾಕೆಂತಂದ್ರೆ ನಿರಂತರವಾಗಿ 7 ವರ್ಷದಿಂದ ಈ ಓಂ ಶಕ್ತಿ ಮಾಲಾಧಾರರಿಗೆ, ಈ ಅಕ್ಕ ತಾಯಂದರಿಗೆ ಏನು ಉಚಿತ ಬಸ್ ಸೇವೆಯನ್ನು ಕಲ್ಪಿಸಿಕೊಟ್ಟು ನಿಮ್ಮೆಲ್ಲರನ್ನು ಈಗಾಗಲೇ ನಿನ್ನೆ ಹೇಳಿದರೆ ನಿಮ್ಮ ಸುರಕ್ಷತೆ ಬಹಳ ಮುಖ್ಯನಂತೆ. ನೀವು ಪ್ರವಾಸ ಹೋಗಿ ಸುರಕ್ಷಿತವಾಗಿ ಎಲ್ಲ ಬರಬೇಕು ಅಂತ ಹೇಳಿದ್ದಾರೆ. ಅವರು ಮುಖ್ಯವಾಗಿ ಎಲ್ಲಾ ತಾಯಂದಿರು ಕೂಡ ಆ ದರ್ಶನ ಮಾಡಿ ಆ ತಾಯಿಯ ಆಶೀರ್ವಾದವನ್ನು ಪಡೆದು ಸುರಕ್ಷಿತವಾಗಿ ಮನೆಗಳಿಗೆ ಬರಬೇಕು ಅಂತ ಕಟ್ಟುನಿಟ್ಟಾಗಿ ನಿನ್ನೆ ಭಾಷಣ ಮಾಡಿ ನಮ್ಮೆಲ್ಲರಿಗೂ ಕರೆಸಿ ಹೇಳಿದ್ದಾರೆ. ಅದೇ ತರ ಲೋಕಲ್ ನಮ್ಮ ಲೀಡರ್ಸ್ ಎಲ್ಲ ಹೋಗ್ಬಿಟ್ಟು ಆ ಎಕ್ಕ ತಾಯಂದಿರನ್ನ ಆ ದೇವಸ್ಥಾನಕ್ಕೆ ಕಳಿಸ್ಕೊಡಿ ಅಂತ ಹೇಳಿದ್ರು. ಮತ್ತೆ ಸತತವಾಗಿ 7 ವರ್ಷದಿಂದ ಏನು ಈ ಸೇವೆಯನ್ನ ಮಾಡ್ತಾ ಬರ್ತಾ ಇದ್ದಾರೋ ನಮ್ಮ ನಾಯಕರು, ಜನಪ್ರಿಯ ಶಾಸಕರು. ಯಾಕೆಂತಂದ್ರೆ ಹಿಂದಿನ ವರ್ಷ ಎಲೆಕ್ಷನ್ ಬಂದಾಗ ಸುಮಾರು ಜನಸೇವಕರು, ಸಮಾಜ ಸೇವಕರು ಬಂದ್ರು, ನಂದಾತ್ರ ಬಸ್, ನಾನ್ ಬಸ್ ಹಾಕ್ತೀನಿ ಅಂತಂದ್ರು. ಈಗ ಲಾಸ್ಟ್ 3 ವರ್ಷದಿಂದ ಕೂಡ ಯಾರೂ ಕೊಡಲಿಲ್ಲ. 7 ವರ್ಷದ ಹಿಂದೆ ನಮ್ಮ ಶಾಸಕರು ಸ್ಟಾರ್ಟ್ ಮಾಡಿರೋದು ನಿರಂತರವಾಗಿ ಕೊಡ್ತಾ ಇದ್ದಾರೆ. ಮುಂದೆನೂ ಸಹ ಅವ್ರು ಕೊಡ್ತೀನಿ ಅಂತ ಭರವಸೆ ಕೂಡ ಕೊಟ್ಟಿದ್ದಾರೆ. ನೀವೆಲ್ಲರೂ ಕೂಡ ನಿಮ್ಮ ಪ್ರಯಾಣ ಸುಖಕರವಾಗಿರಲಿ. ನಿಮ್ಮ ಆ ತಾಯಿ ನಿಮ್ಮೆಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಆ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರಲ್ಲೂ ಇರಲಿ ಅಂತ ಕೋರುತ್ತಾ, ಮತ್ತೆ ನಮ್ಮ ಸಮೃದ್ಧಿ ಮಂಜಣ್ಣವರ ತಾಯಿ ಶ್ರೀಮತಿ ಮುನಿಯಮ್ಮ ಅವ್ರನ್ನ ಕೂಡ ಇವತ್ತು ನಾವು ನೆನೆಸ್ಕೋಬೇಕು. ನಿಮ್ಮೆಲ್ಲರ ಇದಕ್ಕೆ ಕೂಡ ಅವ್ರನ್ನ ಕೂಡ ಇವತ್ತು ನಾವು ನೆನೆಸ್ಕೋಬೇಕಾಗಿರೋ ದಿನ. ಯಾಕಂತಂದ್ರೆ ಆ ತಾಯಿ ಕೂಡ ಒಬ್ಬರು ಮಾಲಾಧಾರಿ, ಮಾಲಾ ಹಾಕೊಂಡು ಯಾವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ರು. ಆ ತಾಯಿ ಹೆಸರಲ್ಲಿ ಅವರು ಅನೌನ್ಸ್ ಮಾಡಿದ್ರು. ನಮ್ಮ ತಾಯಿ ಕೂಡ ಒಂದು ಮಾಲಾಧಾರಿ ಆಗಿರೋದ್ರಿಂದ ಇಡೀ ತಾಲೂಕಿಗೆ ಎಷ್ಟು ಬಸ್ ಆದ್ರೂ ಸರಿ ವರ್ಷನೂ ಕೂಡ ನಾನು ಉಚಿತ ಬಸ್ ಸೇವೆಯನ್ನು ನಿಮಗೆ ಮೇಲ್ಮಲತ್ತೂರಿಗೆ ಕಳಿಸ್ಕೊಡ್ತೀನಿ ಅಂತ ಏನು ಮಾತನ್ನು ಕೊಟ್ಟಿದ್ರೋ ಆ ಮಾತು ಪ್ರಕಾರವಾಗಿ ನಮ್ಮ ಜನಪ್ರಿಯ ಶಾಸಕರು ನಡ್ಕೊಳ್ತಾ ಇದ್ದಾರೆ. ಅದಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಸೇರಿ ನಮ್ಮ ಪಕ್ಷದ ಜೊತೆ, ನಮ್ಮ ಪಕ್ಷಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರುತ್ತೆ ಅಂತ ಹೇಳಿ ನನಗೆ ಉಪ್ಪರಳ್ಳಿ ಗ್ರಾಮದಲ್ಲಿ ಕರೆದು ಮಾರ್ಕೊಂಡವರು, ಸ್ವಾಮಿಯವರು, ಉಪ್ಪರಳ್ಳಿ ಗ್ರಾಮಸ್ಥರೆಲ್ಲರೂ ನನ್ನ ಜೊತೆ ಮುಷ್ಟೂರು ಗ್ರಾಮ ಪಂಚಾಯತಿ ನಾಯಕರಾಗಿರ್ತಕ್ಕಂಥ ಸೀನನ್ ಅವರು, ವರ್ಧನ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳುತ್ತಾ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರಿಗೂ ಒಳ್ಳೇದಾಗ್ಲಿ, ಅದರಲ್ಲಿ ನಾವು ಇರಲಿ ಅಂತ ಕೋರುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ, ಓಂ ಶಕ್ತಿ. ಶಕ್ತಿಲಕಂತ ಇವತ್ತು ಮಂಚಿ ಶುಭವಾರ್ತ 1ನೇ ತಾರೀಕು ಉಪ್ಪರಳ್ಳಿ ಗ್ರಾಮದಿಂದ 1ನೇ ತಾರೀಕು ಹೋಗಬೇಕು ಅಂತ ನಮ್ಮ ಮಾರ್ಕೊಂಡ ಹೇಳಿದ್ರು. ಅದೇ ಪ್ರಕಾರವಾಗಿ ನಮ್ಮ ಜನಪ್ರಿಯ ಶಾಸಕರಿಗೆ ಒಂದೇ ಮಾತು ಹೇಳಿದ್ದು, ಹಾಗಾದ್ರೆ 1ನೇ ತಾರೀಕು ಉಪ್ಪರಳ್ಳಿಗೆ ಹಾಕಪ್ಪ ಅಂತ ಹೇಳಿದ್ರು. 1 ಬಸ್ ಕೊಡ್ತೀವಿ ಅಂತ ಆಗಲ್ಲ ಅಣ್ಣ, ಇಲ್ಲಿ ಜಾಸ್ತಿ ಜನ ಇದ್ದಾರೆ, 2 ಬಸ್ ಕೊಡಬೇಕು. ಅದಕ್ಕೆ ನೀವು ಸಹಕಾರ ಮಾಡಿದ್ದಕ್ಕೆ ನಮ್ಮ ಎಲ್ಲ ಜೆಡಿಎಸ್ ನಾಯಕರು ಸಹಕಾರ ಕೊಟ್ಟು ಎಲ್ಲ ಇವತ್ತು ಓಂ ಶಕ್ತಿಗಳಿಗೆ ಇವಾಗ ಇನ್ನೂ ಕೆಲವು ಮುಖಂಡರು ಬರಬೇಕಾಗಿತ್ತು, ಬರುವುದಕ್ಕೆ ಸಾಧ್ಯವಾಗಿರಲಿಲ್ಲ. MLAನೇ ಬರಬೇಕಾಗಿತ್ತು, ಅವ್ರಿಗೆ 6 ಗಂಟೆ ನಿದ್ದೆ ಹೇಳೋದಕ್ಕೆ ಆಗಿಲ್ಲ ಅಂತ ತಾಲೂಕೆಲ್ಲ ಎಲ್ಲಾ ಊರಿಗೂ ಬರಕ್ಕಾಗಲ್ಲ, ತಾಲೂಕೆಲ್ಲ ಓಡಾಡ್ಬೇಕು, ಎಲ್ಲಾ ಊರಿಗೂ ಒಂದೇ ಸಮಯ ಬರಕ್ಕಾಗಲ್ಲ. ಒಂದು ಬಂದ್ರೆ ಇನ್ನೊಂದು ಊರಿಗೆ ಮಾಡ್ಕೊಳ್ತಾರೆ, ಬರೋದಕ್ಕಾಗ್ತಾ ಇಲ್ಲ. ನೆಕ್ಸ್ಟ್ ಪ್ರತಿಯೊಂದು ಊರಿಗೆ MLA ಭೇಟಿ ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಮುಳಬಾಲ್ ತಾಲೂಕಿನ ಗೊಲ್ಲಹಳ್ಳಿ ಗ್ರಾಮದ
ಪ್ರಭಾಕರ್ ಸಮಾಜ ಸೇವಕರು ಅವರು ಎಲ್ರಿಗೂ ನೋಡ್ಕೊಳ್ಳಿ. ಪ್ರಭಾಕರ್ ಅಂತ ಯಾರು ಅಂತ ಇನ್ನು ಕೆಲವೇ ತಿಂಗಳಲ್ಲಿ ಅವರು ಈ ಊರುಗಳೆಲ್ಲ ಸುತ್ತಾಡ್ಬೇಕು. ಅದೃಷ್ಟ ಹೆಂಗಿದೆ ಇದೆಲ್ಲ ನೋಡ್ಬೇಕು. ಸುತ್ತಾಡ್ತಾ ಇದ್ದಾರೆ. ಇನ್ನೂ ಒಳ್ಳೆ ಸಮಾಜ ಸೇವಕರು ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಉಪ್ಪೂರಳ್ಳಿ ಶಕ್ತಿಗಳ ಪರವಾಗಿ ಸ್ವಾಗತವನ್ನು ಕೋರ್ತಾ, ಅದೇ ಪ್ರಕಾರವಾಗಿ ನಮ್ಮ ನಾಯಕರು ವರ್ಧಣ್ಣ ಅವರು ಬಂದಿದ್ದಾರೆ. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು ಅವ್ರಿಗೂ ನಮ್ಮ ಉಪ್ಪೂರಳ್ಳಿ ಗ್ರಾಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ಪ್ರಕಾರವಾಗಿ ಯುವ ನಾಯಕರು ಮಾರ್ಕೊಂಡ ಅವರು ಅವ್ರಿಗೂ ನಮ್ಮ ಮಾರ್ಕೊಂಡ ಅವ್ರಿಗೂ ಒಂದು ಸ್ವಾಗತವನ್ನು ಕೋರ್ತಾ, ಅದೇ ಪ್ರಕಾರವಾಗಿ ನಮ್ಮ ಈ ಊರಿನ ಗ್ರಾಮ ಸದಸ್ಯರು ಚಂದ್ರ ಅವರು ಬಂದಿದ್ದಾರೆ. ಅವ್ರಿಗೂ ಸ್ವಾಗತವನ್ನು ಬಯಸ್ತಾ, ನೀವೆಲ್ಲ ಚೆನ್ನಾಗಿ ಹೋಗಿ, ಸ್ವಲ್ಪ ಏನು ಸಮುದ್ರ ಕಡೆ ಹೋಗಂಗಿಲ್ಲ ಈ ಸತ್ಯ. ಅವರೆಲ್ಲ ಅವ್ರು ಹಿಂಗೆ ಕರ್ಕೊಂಡು ಹೋಗ್ತಾರೆ. ಅವ್ರು ಕರ್ಕೊಂಡೋಗಿ ಅವರಿಗೆ ಡ್ರೈವರ್ ಏನ್ ಹೇಳ್ತಾರೆ ಅವ್ರಿಗೆ ಸಹಕಾರ ಕೊಡ್ಬೇಕಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈಗಾಗಲೇ ನಮ್ಮ ಸಮೃದ್ಧಿ ಮಂಜಣ್ಣವರು JDS ಟೀಮು ಎಲ್ಲ ಸೇರಿ ನೆನ್ನೆನೂ ಒಂದು ಮೀಟಿಂಗ್ ಮಾಡಿಕೊಂಡ್ರು. ಯಾರ್ಯಾರು ಏನೇನು ಜವಾಬ್ದಾರಿ ನಿಮ್ಗಿದೆ, ನಮ್ಮ ನಾಯಕರಿಗೆ ಜವಾಬ್ದಾರಿ ಏನು, ಯಾರು ಹೋಗ್ಬೇಕು, ಯಾರು ಬರಬೇಕು, ಏನೇನು ಮಾಡಬೇಕು ಅಂತ ಹೇಳಿದ್ರು. ಅವ್ರಿಗೂ ಈ ಪದೇ ಓಂ ಶಕ್ತಿ ಅಂದ್ರೆ ಅವ್ರಿಗೆ ಮೊದಲಿಂದಾನು ಓಂ ಶಕ್ತಿ ಬಸ್ಗಳು ಕಳಿಸಬೇಕು ಅಂದ್ರೆ ಅವ್ರದ್ದು ಇಷ್ಟ. ಎಲೆಕ್ಷನ್ ಬಂದಾಗ ಬರ್ತಾರೆ, ನಾವು ಈಗ ಕೊಡ್ತೀವಿ ಆಗ ಕೊಡ್ತೀವಿ ಅಂತ ಆ ಟೈಮಲ್ಲಿ ಮತ್ತೆ ಆ ಇಯರ್ ಅಲ್ಲಿ ಮಾತ್ರ ಕಳಿಸ್ಕೊಡ್ತಾರೆ. ಅದೇ ನಮ್ಮ JDS ಟೀಮ್ನವರು ಹೇಳಿದ ಮಾತ ನುಡಿದಂತೆ ಏನ್ ಹೇಳ್ತಾರೋ ಅದಂಗೆ ನಡ್ಕೊಂಡು ಅಂತ ಜನ ನಮ್ಮ JDS ಕಾರ್ಯಕರ್ತರು ಅವರೆಲ್ಲ ಬಂದು ನಮ್ಮ ಲೀಡರ್ಗಳೆಲ್ಲ ಬಂದು ಈಗ ಹೋಗಿ ಇದೆಲ್ಲ ಇದು ಮಾಡ್ಕೊಂಡು ಬರ್ಬೇಕಾದ್ರೆ ನಾನು ಹೇಳಿದೆ, ಮಾರ್ಕೊಂಡ ನಾವು ಬರ್ತೀವಿ ನಿಮ್ಮೂರಿಗೆ ಫಸ್ಟ್ ನಮ್ಮ ಪಂಚಾಯತಿನಿಂದ ನಿಮ್ಮ ಊರಿಂದ ಹೋಗುತ್ತೆ, ಅದಕ್ಕೆ ನಾವೆಲ್ಲ ಬರ್ತೀವಿ. ಪ್ರಭಾಕರ್, ನಾವು ಸೀನಣ್ಣ, ನೀವೆಲ್ಲ ಇರಪ್ಪ, ಎಲ್ಲ ಹೋಗಿ ಆರಾಮಾಗಿ ಅವ್ರನ್ನ ಕಳಿಸ್ಕೊಳ್ಳೋಣ ಅಂತ. ಅದೇ ರೀತಿ ಬೇರೆ ಬೇರೆ ರೀತಿಯಲ್ಲಿ ಏನ್ ಹೇಳಿದ್ರು ನಮ್ಮ ಪ್ರಭಾಕರ್ ಅವರು ಇನ್ನ ಮುಂದೆ ಊರಲ್ಲಿ ನನ್ನ ಗೊತ್ತಿದ್ದಂಗೆ ಇನ್ನ ಒಂದು ಕಾರ್ಯಕ್ರಮ ಇರ್ಬೋದೇನೋ ಏನೋ ಅವರೆಲ್ಲಾನು ಏನ್ ಬೇಕಾದರೂ ಸಹಕಾರ ಮಾಡ್ತಾ ಇದ್ದಾರೆ. ಅವ್ರನ್ನ ಒಳ್ಳೆತನನ್ನ ನಾವಿನ್ನ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಅವ್ರ ಕಷ್ಟ ಬಂದಾಗ ನಾವು, ನಮಗ್ ಕಷ್ಟ ಬಂದಾಗ ಅವರು ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತ. ಇನ್ನ ಈಗಾಗಲೇ ಟೈಮ್ ಆಗಿರೋದ್ರಿಂದ ಇನ್ನ ಮಾತಾಡೋದಿತ್ತು. ಈಗಾಗಲೇ ಟೈಮ್ ಆಗಿದೆ. ನೀವು ಆರಾಮಾಗಿ ಹೋಗಿ ಆರಾಮಾಗಿ ಬರಬೇಕು. ನಿಮ್ಮೂರಿನ ಪರವಾಗಿ ಮತ್ತೊಮ್ಮೆ ನಮ್ಮ JDS ಟೀಮ್ಗೆ ನಾಗರಾಜಣ್ಣ ಆಗ್ಬೋದು, ನಮ್ಮ ಸಮೃದ್ಧಿ ಮಂಜಣ್ಣ ಆಗ್ಬೋದು, ನಮ್ಮ ತಾಲೂಕಿನ ಟೀಮ್ ಅವರೆಲ್ಲರೂ ಕೂಡ ಇನ್ನು ಮುಂದಕ್ಕೂ ಇದೇ ತರ ನಡ್ಕೊಂತಾರೆ. ಈಗೆಲ್ಲ ಹೇಳಿದ ಮಾತ್ರ ನಡ್ಕೊಂಡಿದ್ದಾರೆ, ಇನ್ನ ನಡ್ಕೊಂತಾರೆ ಅಂತ ಆಶಿಸ್ತಾರೆ. ನಿಮ್ಗೆಲ್ಲ ಒಂದಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ.